ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನು ಈ ಸ್ಯಾರಿಯಿಂದ ಲೆಹೆಂಗಾ ಕಟ್ ಮಾಡೋದು, ಕಲಿ ಲೆಹೆಂಗಾ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ ಆಫ್ ಆ್ಯಂಡ್ ಆಫ್ ಸ್ಯಾರಿ. ಇದು ಫುಲ್ ಹೆವಿ ವರ್ಕ್ ಇರೋದ್ರಿಂದ ಆಫ್ ಆ್ಯಂಡ್ ಆಫ್ ಇದೆ. ರಂಗದಾವಣಿ ಸ್ಯಾರಿ ಅಂತ ಬರ್ತಾ ಇತ್ತಲ್ಲ ಆಗ, ಆ ಥರ ಸ್ಯಾರಿ. ಇದನ್ನು ನಾನು ಆ ಥರ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದನ್ನ ರಿಮೂವ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಇದನ್ನು ಕಲೀಸ್ ಥರ ಕಟ್ ಮಾಡ್ತೀನಿ. ಮತ್ತು ಮಧ್ಯದಲ್ಲಿ ನಾನು ಈ ಪೀಸನ್ನು ಕೂಡ ಸಹ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಇದು ಸಪ್ರೇಟ್ ಪೀಸ್ ಕಮ್ಮಿ ಆದಷ್ಟು ಕಲಿ ಲೆಹೆಂಗಾ ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ. ಇದೇ ಸಪ್ರೇಟ್ ಅದೇ ಸಪ್ರೇಟ್ ಕೊಡೋಕ್ಕಾಗಲ್ಲ. ಇದು ಬೇರೆ ಬೇರೆ ಕಲರ್ ಇರೋದ್ರಿಂದ ಒಂದು ಪೀಸ್ ಇದು ಆ ಥರ ಕೊಡ್ತೀನಿ. ಮತ್ತು ಇದೇ ಸ್ಯಾರಿಯಲ್ಲಿ ಈ ಥರ ಬಾರ್ಡ್ರ್ ಕೂಡ ಬಂದಿದೆ. ನಾನು ಆ ಬಾರ್ಡ್ರ್ ಕೂಡ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಕಲೀಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡೋದ್ರಿಂದ ಲುಕ್ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ 4 ಮೀಟ್ರ್, ನಾನು 18 ಕಲೀಸ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. 4 ಮೀಟರು ಪಾಲಿಸ್ಟರ್ ಪನ್ನ ತೊಡೆದಿರೋದು ಲೆಹೆಂಗಾ ಪನ್ನ ಇರೋವಂಥದ್ದು ನೋಡಿ. ಇದು 4 ಮೀಟರು ಲೆಹೆಂಗಾ ಇದಕ್ಕೆ ಅಂತ ಲೆಹೆಂಗಾಗಿ ಅಂತ ತೊಗೊಂಡಿದ್ದೀನಿ. ಇದು ಬಟ್ಟೆನೂ ಚೆನ್ನಾಗಿದೆ. ಈಗ ಇದನ್ನು ನಾನು ಕಲೀಸ್ ಥರ ಕಟ್ ಮಾಡಬೇಕು. ಅದಕ್ಕೆ ನಾನು ಫಸ್ಟು ಪ್ಯಾಟರ್ನ್ ಇದು ಥರ ಕಟ್ ಮಾಡ್ಕೊತಾ ಇದ್ದೀನಿ. ಪ್ಯಾಟರ್ನ್ ಕಟ್ ಮಾಡ್ಕೊಳಕ್ಕೆ ಫಸ್ಟು ನಾನು ಇಲ್ಲಿ ಈಗ ನಾನು ಇಲ್ಲಿ ಕಲಿದು ಡ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ. ಇದು ನಾನು 18 ಕಲಿ ಫ್ರಂಟಿಗೆ 18 ಕಲೀಸ್ದು ನಾನು ಡ್ರಾಫ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ 9 ಕಲಿ ಇದೆ, ಹಿಂದೆ ಬ್ಯಾಕಲ್ಲಿ 9 ಕಲಿ ಬರುತ್ತೆ. ಹೀಗಾಗಿ ನಾನು ಈಗ ವೇಸ್ಟ್ ಬಂದು 36 ಇದೆ, ಲೆಂತ್ 42 ಇರೋದ್ರಿಂದ ನಾನು ಕಲಿ ವೇಸ್ಟ್ಗೆ ಎಷ್ಟು ತೊಗೋಬೇಕು ಮತ್ತು ಫ್ಲೇರ್ಗೆ ಎಷ್ಟು ತೊಗೋಬೇಕು ಅಂತ ನಾನು ಇಲ್ಲಿ ಕ್ಯಾಲ್ಕುಲೇಟರಲ್ಲಿ ನಾನು ಇದು ಮಾಡ್ತೀನಿ. ಈಗ 1 ಮೀಟ್ರ್ ಅಂತಂದರೆ ನಮಗೆ 1000 ಅಂತ 1 ಮೀಟ್ರಿಗೆ. ಅದನ್ನು ಇಂಟು ನನಗೆ ಎಷ್ಟು ಕಲಿ ಮಾಡ್ತಾಯಿದ್ದೀನಿ, 18 ಕಲಿ ಮಾಡ್ತಾಯಿದ್ದೀನಿ. 18 ಕಲಿ ಅಂತಂದರೆ ನನಗೆ 18 ಸೆಂಟಿಮೀಟರ್ ಬಂತು. ಸೆಂಟಿಮೀಟರ್ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಿದ್ದಲ್ಲ, ಇಲ್ಲಿ ಸೆಂಟಿಮೀಟರ್ ಇದೆ, ಇಂಚು ಇದೆ. 18 ಇಂಚು ಅಂತಂದರೆ ಕರೆಕ್ಟಾಗಿ 18 ಇಂಚ್ಗೆ 7 ಇಂಚು ಫ್ಲೇರ್ ನಮಗೆ ಕೆಳಗಡೆ ಬಾಟಮಲ್ಲಿ ಈ ಕಾಣಿಸ್ತಿದ್ದಾರೆ. ಈ ಭಾಗ ನನಗೆ 7 ಇಂಚಿಗೆ ನಾನು ಕಲಿ ತೊಗೊತೀನಿ. ಈ 7 ಇಂಚಿಗೆ ನಾನು 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಈ ಕಲಿ ಜಾಯಿಂಟ್ಗೆ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚಿಗೆ ಹೋಗಬೇಕು. ಹಾಗಾಗಿ ನಾನು ಇಲ್ಲಿ 7 ಇಂಚು ಕಲಿ ಅಂತಂದಾಗ ನಾನು 1 ಇಂಚ್ ಆ್ಯಡ್ ಮಾಡ್ಕೊತೀನಿ. 8 ನಮಗೆ ಫ್ಲೇರ್ ಕಲಿ ಬಂದು 8 ಕ್ಲಿಯರಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? 8 ಆಯಿತಾ. ಈಗ ವೇಸ್ಟ್ 36 ಇದೆ. 36 ಇಂಟು ನಾನು ಎಷ್ಟು ಕಲಿ ತೊಗೊತಾ ಇದ್ದೀನಿ, 18 ಕಲಿ ತೊಗೊತಾ ಇದ್ದೀನಿ. 18 ಅಂದರೆ ನನಗೆ 64.8 ಬಂದಿದೆ. 64 ಅಂತಂದರೆ ನಮಗೆ 1/4 ಇಂಚಿಗೆ 1/2 ಇಂಚಿಗಿಂತ ಸ್ವಲ್ಪ 1-2 ಪಾಯಿಂಟ್ ಅಷ್ಟು ಗೆರೆಯಷ್ಟು ಕಮ್ಮಿ ಇದೆ. ಇಷ್ಟು ಕಮ್ಮಿ ತೊಗೊಂಡಾಗ ನಮಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು 1 ಇಂಚು ಅಂತಲೇ ತೊಗೊತೀನಿ. 1 ಇಂಚ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಈ 1 ಇಂಚಿಗೆ ನಾವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಏಕೆಂದರೆ ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ನಾವು ಸ್ಟಿಚಿಂಗ್ ಬೇಕಾದರೆ ನಾವು ವೇಸ್ಟಿಗೆ ತಕ್ಕಂಗೆ ನಾವು ಅಲ್ಲಿ ಒಂದೊಂದು ಪ್ಲೇಟ್ಸ್ ಇಟ್ಕೊಂಡಾಗ ಕರೆಕ್ಟಾಗಿ ವೇಸ್ಟಿಗೆ ಅದು ನಾವು ಇದಾಗುತ್ತೆ. ಯಾಕೆಂದರೆ 1/4 ಇಂಚು ಕಮ್ಮಿ ಇಟ್ಕೊಂಡಾಗ ನಮಗೆ 1/4 ಇಂಚು ತಿರುಗಿ 1 ಇಂಚು ಅಂತ ನಾವು ಇದು ಮಾಡಿದಾಗ ನಾವು ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ಟೆನೂ ಸ್ವಲ್ಪ ಪಾಲಿಸ್ಟರ್ ಬಟ್ಟೆ ಆಗಿರೋದ್ರಿಂದ, ಅದು ಸ್ಯಾರಿ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಇದಾಗೋದು ಕಷ್ಟ, ಶಿಂಕ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಅಷ್ಟು ಪರ್ಫೆಕ್ಟಾಗಿ ವೇಸ್ಟ್ ಕರೆಕ್ಟಾಗಿ ಲಿಫ್ಟ್ ಕೊಡೋಕ್ಕಾಗೋದಿಲ್ಲ. ಈಗ ನಾನು ವೇಸ್ಟ್ ಎಷ್ಟು ತೊಗೊತೀನಿ, ವೇಸ್ಟ್ 1 ಇಂಚು ಪ್ಲಸ್ ನನಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನನಗೆ ಇಲ್ಲಿ 2 ಇಂಚು, ಇದು 7 ಇಂಚು ಪ್ಲಸ್ 1 ಇಂಚು ನಮಗೆ ಇಲ್ಲಿ 8 ಇಂಚ್ ಆಯಿತು. ಈಗ ಕಲಿ ಡಿಸೈಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈಗ ಇದನ್ನು ನಾನು ಮಾಮೂಲಿ ಒಂದು ಪ್ಯಾಟ್ರನ್ ಇದರಲ್ಲಿ ನಾನು ಕಟಿಂಗ್ ಮಾಡ್ಕೊತೀನಿ. ಈ ಥರ ಬ್ಲ್ಯಾಕ್ ಇದನ್ನು ನಾನು ಒಂದು ಸರಿ ಕಟಿಂಗ್ ಮಾಡಿ ಇಟ್ಕೊಡ್ರಿ ಈ ಥರ ಈಗ ಇಲ್ಲ ನೀವು ಡ್ರಾಫ್ಟಿಂಗ್ ಮಾಡಿದ್ದಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಬಾರ್ಡ್ರ್ ಥರ ನಾನು ಲೈನ್ ಹಾಕಿದ್ದೀನಲ್ಲ, ಇದಕ್ಕೆ ನಾನು ಸಪ್ರೇಟಾಗಿ ಏನು ಪೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿಲ್ಲ. ಇರೋ ಏನು ಕಲೀಸ್ ಇದೆ ಅದರ ಮೇಲೆ ನಾನು ಇದನ್ನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ಇದರಲ್ಲಿ ಏನು ಸೀರಿಯಲ್ ಬಂದಿದೆ ಇದೇ ಬಾರ್ಡ್ರನ್ನ ನಾನು ಈ ಥರ ನೀಟಾಗಿ ಇಟ್ಟು ಈ ಥರ ಅದ್ರ ಮೇಲೇ ಕಲಿಗಳ ಮೇಲೇ ಇಟ್ಟು ಇದು ಮಾಡ್ತೀವಿ. ನೀವು ಅದರ್ವೈಸ್ ನೀವೇನಾದರೂ ಸಪ್ರೇಟಾಗಿ ಬಾರ್ಡ್ರ್ ಅಟ್ಯಾಚ್ ಮಾಡ್ತೀನಿ ಅಂತಂದಾಗ ಈ ಲೆಂತ್ ಏನಿದೆ, ಈ ಲೆಂತಲ್ಲಿ ನೀವು ಆ ಬಾರ್ಡ್ರ್ ಎಷ್ಟು ಇಂಚು ಕೊಡ್ತೀರಾ, 5 ಇಂಚು ಕೊಡ್ತೀರಾ, 2 ಇಂಚು ಕೊಡ್ತೀರಾ, ಅದನ್ನೆಲ್ಲ ನೀವು ಮೈನಸ್ ಮಾಡಿ ಲೆಂತ್ ತೊಗೋಬೇಕಾಗುತ್ತೆ. ಈಗ ನಾನು ಬಾರ್ಡ್ರ್ ಅದರಲ್ಲೇ ಕೊಡೋದ್ರಿಂದ ನಾನು ಬರೀ ಬೆಲ್ಟಿಗೆ ಮಾತ್ರ 2 ಇಂಚು ಬೆಲ್ಟು ಅಂತ ಡಿಸೈಡ್ ಮಾಡಿದ್ದೀನಿ. ಈ 2 ಇಂಚಷ್ಟು ಮಾತ್ರ ನಾನು ಲೆಸ್ ಮಾಡ್ತೀನಿ. ಯಾಕೆಂದರೆ ಈಗ 40 ಲೆಂತ್ ನಂದು ಫುಲ್ ಲೆಂತು ಮೈನ್ ಫ್ಯಾಬ್ರಿಕಲ್ಲಿ ಲೈನಿಂಗಲ್ಲ, ಮೈನ್ ಫ್ಯಾಬ್ರಿಕಲ್ಲಿ ನನ್ನ ಲೆಂತ್ ಬಂದು 42 ಇದೆ. ನಾನು ಇದರಲ್ಲಿ 2 ಇಂಚಸ್ ಮಾತ್ರ ಲೆಸ್ ಮಾಡ್ತೀನಿ. ಲೆಸ್ ಮಾಡಿ ನಾನು ಫುಲ್ ಫ್ಲೇರ್ ಏನಿದೆ ಮೈನ್ ಫ್ಯಾಬ್ರಿಕಲ್ಲಿ, ಇದು ಸೀರೆ ಫ್ಯಾಬ್ರಿಕ್ ಏನಿದೆ ಇದರಲ್ಲಿ ನಾನು
42 ಬೇಕು ನನಗೆ, 40 ಇಡ್ತೀನಿ. 2 ಇಂಚ್ ಬೆಲ್ಟ್ ಕುತ್ಕೊಂಡಾಗ ಅದು 42 ಕರೆಕ್ಟಾಗಿ ಕುತ್ಕೊಳುತ್ತೆ. ಈಗ ನಾನು ಲೈನಿಂಗ್ ಇವಾಗ ಇಲ್ಲಿ ಕಟ್ ಮಾಡ್ತಾ ಇರೋದು ಪ್ಯಾಟ್ರನ್ ಅಂದರೆ ಇದನ್ನು ಈ ಥರ ಒಂದ್ಸರಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನಾವು ಯಾವುದೇ ನೆಕ್ಸ್ಟ್ ಕಲೀಸ್ ಕಟ್ ಮಾಡಬೇಕಾದ್ರೂ ಇದನ್ನು ಸುಮ್ಮನೆ ಮೇಲೆ ಇದನ್ನ ಇಟ್ಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇರೋದೇನೆ. ನಾನು ಪ್ರತಿಯೊಂದು ಕಟಿಂಗ್ ಮಾಡಬೇಕಾದ್ರೂ ಈ ಥರನೇ ಮಾಡೋದು. ಪೇಪರಲ್ಲಿ ಮಾಡ್ಕೊತೀನಿ, ಇಲ್ಲಾಂದ್ರೆ ಬಟ್ಟೆಲಿ ಇದು ಕಲೀಸ್ ಆಗಿರೋದ್ರಿಂದ ಬಟ್ಟೆ ಮೇಲೆ ಕಟಿಂಗ್ ಮಾಡ್ಕೊಂಡು, ಪೇಪರ್ ಅಂದರೆ ಅಷ್ಟು ಉದ್ದ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ನಾನು ಬಟ್ಟೆಯಲ್ಲಿ ಲೈನಿಂಗ್ ಬಟ್ಟೆನೇ, ಇದು ಕಾಟನ್ ಲೈನಿಂಗ್ ಬಟ್ಟೆ, ಇದ್ರಲ್ಲಿ ತೊಗೊಂಡು ಇದು ಮಾರ್ಕ್ ಮಾಡ್ತೀನಿ. ಈ ಥರ ಮಾರ್ಕ್ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸೋಣ, ಬಟ್ಟೆ ಯಾವ ಥರ ಹಾಕ್ಕೊಂಡು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಲೈನಿಂಗಲ್ಲಿ 38 ಇಂಚ್ಗೆ ಲೆಂತ್ಗೆ ಕಟ್ ಮಾಡ್ಕೊತೀನಿ. 8 ಇಂಚ್ ತೊಗೊತಾ ಇದ್ದೀನಿ. ಯಾಕೆ 38 ಇಂಚ್ ಅಂದರೆ ನಾನು ಇಲ್ಲಿ ಫೋಲ್ಡಿಂಗ್ ಎಲ್ಲ ಮಾಡ್ಕೊಂಡಾಗ, ಯಾಕೆಂದರೆ ಮೇನ್ ಫ್ಯಾಬ್ರಿಕ್ ಅಂತ 1-1.5 ಇಂಚಷ್ಟು ಲೈನಿಂಗು ಮೇಲಕ್ಕೆ ಇರಬೇಕು. ಹಾಗಾಗಿ ನಾನು 38 ಇಂಚ್ ತೊಗೊತೀನಿ. ಈಗ ಇದನ್ನು ನಾನು ಇದು ನೋಡಿ ನಮ್ಗೆ ಇಷ್ಟ ಆದರೆ ಆಫ್ ಆದರೆ ಸಾಕು. ಯಾಕೆಂದರೆ ಹಾಫ್ ಮಾರ್ಕ್ ಮಾಡ್ಕೊಂಡು ಇವಾಗ ನಾನು 8 ಇಂಚ್ ಫ್ಲೇರ್ ಇದೆ ಅಂದರೆ ಇಲ್ಲಿ 4 ಇಂಚಿಗೆ ಮಾಡ್ಕೊತೀವಿ. ಅದನ್ನು ಓಪನ್ ಮಾಡಿದಾಗ ನಮ್ಗೆ 8 ಇಂಚ್ ಕರೆಕ್ಟಾಗಿರುತ್ತೆ. ನಮ್ಮ ಲೈನಿಂಗ್ ನೋಡಿ ನಾವು ಇಷ್ಟು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ, ಯಾವ ಫೋಲ್ಡ್ ಮಾಡ್ಕೊಂಡಿದ್ದಿಲ್ಲ, ಅದೇ ಅಷ್ಟು ಫೋಲ್ಡ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲೊಂದು ಗೆರೆ ಹಾಕ್ಕೊಳ್ಳೋಣ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾನು 38 ಇಂಚ್ ಯಾಕೆ ಅಂತಂದರೆ ನಾನು 38 ಇಂಚ್ ತೊಗೊಂಡಿದ್ದೆ, ನಮಗೆ 37 ಬರುತ್ತೆ. ಒಂದು ಹಾಫ್ ಇಂಚ್ ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ. 38 ಇಂಚು ನಮಗೆ 37 ಬಂದರೂ ಏನು ತೊಂದರೆ ಇಲ್ಲ. ಡಬಲ್ ಫೋಲ್ಡನ್ನು ಮಾಡ್ಬೋದು, ಸಿಂಗಲ್ ಫೋಲ್ಡನ್ನು ಮಾಡ್ಕೋಬೋದು. ಚಿಕ್ಕದಾಗಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಬೋದು. ಈಗ ನಾನು ಲೆಂತ್ ಎಷ್ಟು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಈಗ ನಾವು ಮೇಲೆ ವೇಸ್ಟು 1 ಇಂಚು ಅಂತ ನಾವು ಕನ್ಸಿಡರ್ ಮಾಡಿದ್ವಲ್ಲ, ಈಗ 1 ಇಂಚು ನಾನು ಎಕ್ಸ್ಟ್ರಾ ತೊಗೋಬೇಕು. ಯಾಕೆಂದರೆ ಹಾಫ್ ಇಂಚು ಆ ಕಡೆ ಕಲ್ಲಿಗೆ, ಹಾಫ್ ಇಂಚ್ ಈ ಕಡೆ ಕಲ್ಲಿಗೆ ಅಂತ ತೊಗೋಬೇಕು. 2 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡಿ ಕಲ್ಲಿಗೆ. ಈಗ ನಾನು ಇಲ್ಲಿ ಡಬಲ್ ಫೋಲ್ಡ್ ಇರೋದ್ರಿಂದ ನಾನು 1 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ? 2 ಇಂಚ್ ಅಂತ ನಾವು ಕನ್ಸಿಡರ್ ಮಾಡಿದ್ವಲ್ಲ. ಈಗ ಇದನ್ನು ಓಪನ್ ಮಾಡಿದಾಗ 2 ಇಂಚ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಯ್ತಲ್ಲ? ಇದೇನು ಇಲ್ಲಿ 1 ಇಂಚಿಗೆ ಮತ್ತು ವೇಸ್ಟ್ 2 ಇಂಚ್ ಅಂತೇಳಿ 1 ಇಂಚಿಗೆ ಮಾಡಿದ್ದಾರೆ ಅಂತ ನೀವು ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಡಬಲ್ ಫೋಲ್ಡ್ನ ಓಪನ್ ಮಾಡಿದಾಗ ಕರೆಕ್ಟಾಗಿ 2 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಆಗುತ್ತೆ. ಈಗ ನಾನು ಇಲ್ಲಿ ಕರೆಕ್ಟಾಗಿ 1 ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತೈತಲ್ಲ 1 ಇಂಚು. ಈಗ ಡೌನು ನಮಗೆ 8 ಇಂಚ್ ಇವಾಗ 8 ಇಂಚಿಗೆ ನಾವು ಫ್ಲೇರ್ ಅಂತ 7 ಇಂಚು ಫ್ಲೇರು, 1 ಇಂಚು ನಾನು ಎಕ್ಸ್ಟ್ರಾ ಅದನ್ನು ಡಿವೈಡ್ ಮಾಡಿದಾಗ ನಮಗೆ 8 ಇಂಚಿಗೆ ಬರುತ್ತೆ. 4 ಬರುತ್ತೆ. ಆ 4ಗೆ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗಿ ಇದನ್ನು ನಾವು ಒಂದು ಡಾಟ್ ಥರ ನೋಡಿ, ಈ ಕಲ್ಲಿಗೆ ನಾವು ಡಾಟ್ ಥರ ಮಾರ್ಕ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ಸ್ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಸಿಂಪಲ್ಲಾಗಿ ಮಾರ್ಕ್ ಮಾಡಿದ್ದೀನಿ. ಈಗ ನಾವು ಇದನ್ನು ನಾನು ಸ್ಟ್ರೈಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಮಾರ್ಕ್. ಈಗ ಡಾಟ್ ಹಾಕಿದ್ದೀನಲ್ಲ ಅದನ್ನೆಲ್ಲ ಫುಲ್ ಈಗ ನಾನು ಲೈನು ಇದು ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಹೊಲಿಬೇಕು ಅಂತಂದ್ರೂ ಈ ಪ್ಯಾಟ್ರನ್ ಇಡೋದು, ಮಾರ್ಕ್ ಮಾಡೋದು, ಸ್ಟಿಚ್ ಕಟಿಂಗ್ ಮಾಡ್ತಾ ಇರೋದು ಅಷ್ಟು ಒಂದು ಸರಿ ಅಷ್ಟೇ. ನಾವು ಕಟಿಂಗ್ಗೆ ಸ್ಪೆಂಡ್ ಮಾಡೋದು ಟೈಮು. ನೆಕ್ಸ್ಟ್ ಟೈಮ್ ಎಲ್ಲ ನಾವು ಆರಾಮಾಗಿ ನೋಡಿ ಈ ಥರ ಕಲ್ಲಿ ನಮ್ಮದು ಆಗಲೇ ಕಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್. ಕಲ್ಲಿ ರೆಡಿ ಆಗಿದೆ. ಈಗ ಲೆಂತು 38 ಬಂದಿದೆ. ಈಗ ಇದಕ್ಕೂ ನಮಗೆ ನೋಡಿ 2 ಲೈನ್ಸ್ ಅಷ್ಟು ಮಾತ್ರ ಡಿಫ್ರೆನ್ಸ್ ಬಂದಿದೆ. ಇದಕ್ಕೆ ನಾವು 2 ಲೈನ್ಸ್ ಅಷ್ಟು ಡಿಫ್ರೆನ್ಸ್ ಬಂದಿದೆ. ನಮ್ಗೆ ಅದು ಏನು ತೊಂದರೆ ಇಲ್ಲ. ನಾವು ಯಾಕಂದರೆ ಎಲ್ಲ ಕಲ್ಲಿ ಎಲ್ಲ ಕಟಿಂಗ್ ಜಾಯಿಂಟ್ ಮಾಡಿದ್ದಾದಮೇಲೆ ಅದನ್ನು ನೀಟಾಗಿ ಸಮ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದೆ ನೀಟಾಗಿ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಕಟಿಂಗ್ ಮಾಡಿದೆ ನಮ್ಮದು ಕಲ್ಲಿ ರೆಡಿ ಆಗಿಬಿಡುತ್ತೆ. ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು. ಹಾಕ್ಕೊಂಡಿದ್ದೀನಿ 18 ಇನ್ನೂ ಜಾಸ್ತಿನೇ ಬರ್ತದೆ. ನೀಟಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ 2 ಇಂಚ್ ಕರೆಕ್ಟಾಗಿ ಬಂದಿದೆ. ನಮಗೆ 2 ಇಂಚ್ ಕರೆಕ್ಟಾಗಿದೆ. ನಾವು ಜಾಯಿಂಟ್ ಸೈಡಿಂದ ಮಾಡಿದಾಗ 1-2 ಲೈನ್ಸ್ ಅಷ್ಟು ಜಾಸ್ತಿ ಇಟ್ಕೋಬೇಕು. ಯಾಕಂದರೆ ನಾವು ಫೋಲ್ಡಿಂಗ್ ಈ ಥರ ಜಾಯಿಂಟ್ ಮಾಡಿದಾಗ ಒಂದೊಂದ್ಸರಿ ಜಾಯಿಂಟ್ ಕರೆಕ್ಟಾಗಿ ಕುತ್ಕೊಳೋದಿಲ್ಲ ಫ್ರೆಂಡ್ಸ್. ಹಾಗಾಗಿ 1-2 ಲೈನ್ಸ್ ಅಷ್ಟು ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ.
ಕರೆಕ್ಟಾಗಿ 8 ಇಂಚ್ ಅಂದರೆ 8 ಇಂಚ್ ಕರೆಕ್ಟಾಗಿ ಇದೆ. ನಮಗೆ ಇಷ್ಟೇ ಸಾಕು. ವೇಸ್ಟ್ ಹತ್ರ ಮಾತ್ರ ನಾನು 2 ಲೈನ್ಸ್ ಅಷ್ಟು ಮಾತ್ರ ತೊಗೊಂಡು, ಯಾಕೆಂದರೆ ವೇಸ್ಟ್ ಟೈಟ್ ಆಗಿಬಿಟ್ರೆ ಇದು ಮಾಡೋ. ಈಗ ನಮ್ಮದು ಕಲಿ ರೆಡಿಯಾಗಿದೆ. ಇದನ್ನು ನಾವು ಲೈನಿಂಗ್ ಮೇಲೆ ಇಟ್ಬಿಟ್ಟು ಯಾವ ಥರ ಮಾರ್ಕ್ ಮಾಡೋದು ಅಂತ ನಿಮ್ಗೆ ಒಂದ್ಸರಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಯಿಂಟ್ಸ್ ಇದೆಯಲ್ಲ, ಈ ಜಾಯಿಂಟ್ ಕಡೆನೂ ನಮಗೊಂದು 2 ಕಲಿ ಸಿಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಕಲಿ ನಾವು ಯಾವ ಥರ ಕಟ್ ಮಾಡಿದ್ವಿ ಫೋಲ್ಡಿಂಗಲ್ಲಿ, ಆ ಥರ ಫೋಲ್ಡಿಂಗಲ್ಲಿ ಮಾಡಬೇಕು. ಒಂದು 1/2 ಇಂಚಷ್ಟು ನಾವು ಎಕ್ಸ್ಟ್ರಾ ಇಟ್ಬೇಕು. ಯಾಕಂದರೆ ಫೋಲ್ಡಿಂಗ್ಸಲ್ಲಿ ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಆಗಿ ಒಳಗಡೆ ಫೋಲ್ಡ್ ಆಗಿರೋದಿಲ್ಲ. ಹಾಗಾಗಿ ಕಲಿ ಚಿಕ್ಕದು ಬಂದುಬಿಡುತ್ತೆ. ನಾವು ಕರೆಕ್ಟಾಗಿ ಮಾರ್ಜಿನ್ ಕರೆಕ್ಟಾಗಿ ಇದು ಮಾಡಿರೋದ್ರಿಂದ ನಾನು ಮಾರ್ಜಿನ್ ಕರೆಕ್ಟಾಗಿ ಮಾಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ 1/2 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀವಿ. ಈ ಥರ ಮಾಡಿದಾಗ ನಮ್ಗೆ ನೋಡಿ, ಈ ಥರ ಪನ್ನ ಈ ಥರ ನನ್ನ ಕಡೆ ಜಾಯಿಂಟ್ ನನ್ನ ಕಡೆ ಓಪನ್ ಸೈಡ್ ಆ ಕಡೆ ಇದೆ. ಓಪನ್ ಸೈಡ್ ಆ ಕಡೆ ಇರೋದ್ರಿಂದ ಆ ಕಡೆ ಜಾಯಿಂಟ್ದು ಒಂದು ಸೈಡ್ ಸಿಗುತ್ತೆ ನಮ್ಗೆ. ಆ ಕಡೆನೂ ಬೇಕಾದ್ರೆ ಒಂದು ಕಲಿ ತೆಗಿಬೋದು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಆ್ಯಸ್ ಇಟ್ ಈಸ್ ಹೇಗೆ ಯಾವ ಥರ ಇದೆಯೋ ಅದೇ ಥರನೇ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಎಕ್ಸ್ಟ್ರಾ ಎಲ್ಲ ಸ್ಟಿಚಿಂಗ್ ಎಲ್ಲ ನಾವು ಆ್ಯಡ್ ಮಾಡಿರೋದ್ರಿಂದ ನಾವು ಸಪ್ರೇಟಾಗಿ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ನಾವು ಕಲಿ ಹಾಕಿದ್ದಾಯಿತು. ಈಗ ನಾವು ನೆಕ್ಸ್ಟ್ ಕಲಿ ಹಾಕಬೇಕು ಅಂತಂದರೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಕಲೀಸ್ ಒಂದು ಸರಿ ಈ ಕಡೆ ಬಂದರೆ ಒಂದು ಸರಿ ಆ ಕಡೆ ಬರುತ್ತೆ. ಈಗ ನಾವು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ವಿ. ಇದಕ್ಕೆ ಮಾತ್ರ ನಾವು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಷ್ಟೇ. ಇನ್ನು ಬೇರೆದಕ್ಕೆ ನಾವು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನು ಸೇಮ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ ನಾನು. ಪೂರ್ತಿ ಕಲಿಗಳನ್ನ ನಾವು ಇದೇ ಥರನೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನನಗಿಲ್ಲಿ ಕಲಿನ ಬಟ್ಟೆ ಪನ್ನ ತೊಡ್ದಾಗಿರೋದ್ರಿಂದ ಬಟ್ಟೆ 4 ಮೀಟ್ರ್ ತೊಗೊಂಡಿದ್ದೀನಿ ಕೊಡಿ, ಕರೆಕ್ಟಾಗಿ 4 ಮೀಟ್ರು. ಹಾಗಾಗಿ ನನಗಿನ್ನ ಒಂದು ಸೈಡ್ ಇಲ್ಲಿ 4, ಇಲ್ಲಿ 4 ಆ ಥರ ಬಂದಿದೆ. ಈಗ ನನಗಿದು ಕಲೀಸು ಜಾಸ್ತಿನೇ ಬರ್ತಾ ಇದೆ. ನಾನು ಹಾಗಾಗಿ ಫುಲ್ ಫ್ಲೇಯರಾಗಿ ಎಷ್ಟು ಬರುತ್ತೋ ಅಷ್ಟು ಕಲೀಸ್ ಕೂಡ ಆ್ಯಡ್ ಮಾಡ್ತೀನಿ. 18 ಅಂತ ನಾನು ಅಷ್ಟು ಬರುತ್ತೆ ಅಂತ ಅಂದ್ಕೊಂಡೆ. ಏಕೆಂದರೆ ನಾನು ಇದು ಕರೆಕ್ಟಾಗಿ ಮಾರ್ಕ್ ಮಾಡಿರೋದ್ರಿಂದ ಕರೆಕ್ಟಾಗಿನ ನಮ್ಗೆ ಕಲೀಸ್ ಜಾಸ್ತಿ. ನೋಡಿ, ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನಿ ಆ್ಯಸ್ ಇಟ್ ಈಸ್ ನೀವು ಇದೇ ಥರನೇ ಮಾರ್ಕ್ ಮಾಡ್ಕೋಬೇಕು, ಕಟಿಂಗ್ ಮಾಡ್ಕೋಬೇಕು. ಸೀರೆಯಲ್ಲೂ ಅಷ್ಟೇ ನೀಟಾಗಿ ಇದನ್ನು ನಾನು ನೆಕ್ಸ್ಟ್ ಇನ್ನು ಈ ವಿಡಿಯೋಲಿಗೆ ತೋರಿಸಲ್ಲ. ಯಾಕೆಂದರೆ ನೀಟಾಗಿ ಇನ್ನೊಂದ್ಸರಿ ಐರನ್ ಎಲ್ಲ ಮುದ್ರಾಗ್ಬಿಟ್ಟಿದೆ. ನೀಟಾಗಿ ಐರನ್ ಮಾಡ್ಕೋಬೇಕು. ಆಮೇಲೆ ಸೇಮ್ ಇದೇ ಥರ ಯಾವ ಥರ ಇದೆಯೋ ಅದೇ ಥರ 2 ಥರ ಫೋಲ್ಡ್ ಮಾಡಿ ಪಿನ್ನಾಗ್ಲು ಹಾಕಿ ಕಂಪಲ್ಸರಿ ಪಿನ್ನಾಗ್ಲು ಆ್ಯಡ್ ಮಾಡಿ ಆಮೇಲೆ ಕಲೀಸ್ನ ಕಟ್ಬೇಕು. ಯಾಕಂದರೆ ನಾವು ಮಾರ್ಜಿನ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾರ್ಕ್ ಮಾಡಿರೋದು. ಎಕ್ಸ್ಟ್ರಾಗಳು ಏನು ನಾವು ಆ್ಯಡ್ ಮಾಡಿಲ್ಲ. ಅದನ್ನ ಕರೆಕ್ಟಾಗಿ ಸ್ಯಾರಿ ಬಟ್ಟೆ ಆಗಿರೋದು ಕರೆಕ್ಟಾಗಿ ಕಾಟನ್ ಆದರೆ ಅಷ್ಟು ಇದಾಗೋದಿಲ್ಲ. ಈ ಥರ ಸಿಂಥೆಟಿಕ್ ಥರ ಈ ಥರ ಬಟ್ಟೆಗಳಾದರೆ ಕಟ್ಟಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳೋದಿಲ್ಲ. ಹಾಗಾಗಿ ನೀಟಾಗಿ ಐರನ್ ಮಾಡಬೇಕು. ಆಮೇಲೆ ಪಿನ್ನಾಗ್ಲೆಲ್ಲ ಆ್ಯಡ್ ಮಾಡಿ ನೀಟಾಗಿ ಕಟ್ಟಿಂಗ್ ಮಾಡಬೇಕು. ಆಮೇಲೆ ನಾವು ಸ್ಟಿಚಿಂಗ್ ಮಾಡಬೇಕು. ಇದು ನೋಡಿ, ನಿಮ್ಗೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಈಗ ನಾನು ಒಂದು ಕಲಿ ಯಾವ ಥರ ಬಂದಿದೆ ಅಂತ ನಾನು ಒಂದ್ಸರಿ ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಈ ಥರ ಇದನ್ನು ನಾವು ಮಡಚಿ ಇಟ್ಕೊಂಡು ಇದು ನಾವು ಇಲ್ಲಿ ಮಾರ್ಕ್ ಬರೆದಿಟ್ಕೊಬಿಡ್ಬೇಕು ಫ್ರೆಂಡ್ಸ್. ಇದು ಎಷ್ಟು ಇಂಚ್ ಇದೆ, ಇಲ್ಲಿ 2 ಇಂಚು, ಕೆಳಗಡೆ 8 ಇಂಚು. ಏಕೆ ಸ್ಟಿಚಿಂಗು ಮಾರ್ಜಿನ್ ಎಲ್ಲ ಸೇರಿ ಈ ಥರ ಇದು ಒಂದು ಪಾಯಿಂಟ್ ಇದೊಂದು ರೆಡಿ ಇತ್ತು ಅಂದರೆ ನಾವು ಆರಾಮಾಗಿ ಕಲೀಸ್ ಯಾವಾಗ ಬೇಕಾದ್ರೂ ಕಲೀಸ್ನ ರೆಡಿ ಮಾಡಿ ಇಟ್ಕೋಬೋದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೋಡಿ, ಕರೆಕ್ಟಾಗಿ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೆ ಕಟಿಂಗ್ ಮಾಡಿ ಆಚೆ ಈಚೆ ಹೋಗಬಾರ್ದು. ಯಾಕೆಂದರೆ ನಾವು ಎಕ್ಸ್ಟ್ರಾ ಮಾರ್ಜಿನೆಲ್ಲ ಏನೂ ಇಟ್ಟಿಲ್ಲ. ನಾನು ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಮಾರ್ಜಿನ್ ಇಟ್ಟು ಕಟ್ ಮಾಡ್ತಾ ಇರೋದು. ಆಚೆ ಈಚೆ ಹೋಯ್ತು ಅಂತಂದರೆ ನಿಮಗೆ ವೇಸ್ಟಲ್ಲಿ ಟೈಟ್ ಬರುತ್ತೆ. ಕಲೀಸ್ ಎಲ್ಲ ಫುಲ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾವು ಕೆಳಗಡೆ ಶೇಪ್ ಒಂದ್ಸರಿ ನೀಟಾಗಿ ನೋಡಿಕೊಂಡು ಫ್ಲೇರನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಈಗ ನಾನು ಇದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಬರುತ್ತೆ ನಮ್ಮ ಕಲೀಸು. ಈ ಥರ ಬಂದಾಗ ಇದನ್ನು ನೆಕ್ಸ್ಟ್ ನಾವು ಈ ಥರ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳೋದು. ಒಂದಕ್ಕೊಂದು ಕರೆಕ್ಟಾಗಿ ಸಮಕ್ಕೆ ಇಟ್ಕೊಂಡು ಲೈನಿಂಗ್ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು. ನಿಮ್ಗೆ ಬೇಕು ಅಂತಂದರೆ ಮೈನ್ ಫ್ಯಾಬ್ರಿಕಲ್ಲಿ ಬೇಕು ಅಂದರೆ ಇದು ಸೆಂಟ್ರಲ್ಲಿ ಕರೆಕ್ಟಾಗಿ ಪೈಪಿಂಗ್ ಸಹ ಆ್ಯಡ್ ಮಾಡ್ಬೋದು. ಬೇಕಾದರೆ ನೀವು ಪೈಪಿಂಗ್ ಆ್ಯಡ್ ಮಾಡಿ. ನಾನು ಪೈಪಿಂಗ್ ಯಾಕೆಂದರೆ ಅದು ಹೆವಿ ವರ್ಕ್ ಇರೋದ್ರಿಂದ ಪೈಪಿಂಗ್ ಎಲ್ಲ ಏನು ಕಾಣಿಸಲ್ಲ ಅದರಲ್ಲಿ ಕೊಟ್ಟರೆ. ಹಾಗಾಗಿ ನಾನು ಡೈರೆಕ್ಟ್ ಅದೇನಿದೆ ಅದನ್ನು ನಾನು ಅದೇ ಥರನೇ ಕಟ್ ಮಾಡ್ತೀನಿ. ಈಗ ಮತ್ತೆ ಎಲ್ಲ ಕಟಿಂಗ್ ಮಾಡ್ತೀನಿ ನಾನು.
ಯಾರು ಮಾಡ್ಕೊಂತಾರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಂದ್ಸರಿ ನನ್ನ ರೀತಿಯಲ್ಲಿ ಒಂದ್ಸರಿ ಕಟಿಂಗ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ. ವ್ಯೂವರ್ಸ್ ಕೇಳಿದರು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಒಂದ್ಸರಿ ಅಪ್ಲೋಡ್ ಮಾಡಿ ಅಂತ. ಟೈಮು ಈಗ ಸ್ವಲ್ಪ ಹಬ್ಬ ಟೈಮ್ ಆಗಿರೋದ್ರಿಂದ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ. ಖಂಡಿತ ಸ್ಟಿಚಿಂಗ್ ವಿಡಿಯೋನು ಮುಂದೆ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋಸೇ ಜಾಸ್ತಿ ಬರ್ತವೆ. ಎಲ್ಲ ಥರ ವೆರೈಟೀಸ್ ಬ್ಲೌಸಸ್ ಎಲ್ಲ ಬರುತ್ತೆ ಕಟಿಂಗ್ ವಿಡಿಯೋಸು. ನೀವು ಆ ಥರ ಬಿಡಬಾರ್ದು ಫ್ರೆಂಡ್ಸ್. ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇದು ಮಾಡಬೇಕು. ಪಿನ್ನಲ್ಲಿ ಆದಷ್ಟು ಪಿನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂಚೂರು ಆಚೆ ಈಚೆ ಆಯಿತು ಅಂತಂದ್ರೂ ನಮಗೆ ಲೆಂತು ತುಂಬ ನೋಡಿ ಈ ಥರ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಕರೆಕ್ಟಾಗಿ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಫಿಟ್ಟಿಂಗ್ಸು ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ನನ್ನ ರೀತಿಯಲ್ಲಿ ಒಂದ್ಸರಿ ಕಟಿಂಗ್ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಾನು ಒಂದ್ಸರಿ ಇಲ್ಲಿ ಪಿನ್ನ ಆ್ಯಡ್ ಮಾಡ್ತೀನಿ. ಬ್ಲೌಸಸ್ ಅಷ್ಟೇ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ರಾಜರಾಣಿ ಕೋಚಿಂಗ್ ಮೆಥಡಲ್ಲಿ ನಾನೆಲ್ಲ ತೋರಿಸ್ಕೊಡೋದು. ಒಂದು ತುಂಬ ಫೇಮಸ್ ಆಗಿರೋಂಥ ಕೋಚಿಂಗ್ ಸೆಂಟರ್ದು, ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು. ಅದೆಲ್ಲ ಫುಲ್ಲು ಪರ್ಫೆಕ್ಷನ್ ಆಗಿರುತ್ತೆ. ಕಟಿಂಗ್ಸ್ ವಿಡಿಯೋಸ್ ಎಲ್ಲ ನಿಮ್ಗೆ ನೋಡಿರ್ತೀರ. ಆ ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಲೆಹೆಂಗಾಗೆ ನಾನು ಪ್ರಿನ್ಸಸ್ ಕಟ್ಟು ಬ್ಲೌಸು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬ್ಯಾಕ್ ಬಟನ್ನು, ಫ್ರಂಟ್ ಬಟನ್ ಇಲ್ಲ, ಯಾಕೆಂದರೆ ಇದು ಚಿಕ್ಕ ಹುಡುಗಿದು. ಹಾಗಾಗಿ ಅವ್ರಿಗೆ 3 ಡಾಟ್ ಆಗಲಿ 4 ಡಾಟ್ ಆಗಲಿ ಇಟ್ಬಿಟ್ರೆ ಅವ್ರಿಗೆ ಹಾಕ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಮಕ್ಳಿಗೆ ನಾವು ಆದಷ್ಟು ಹೊಲಿಬೇಕು ಅಂತಂದರೆ ಪ್ರಿನ್ಸಸ್ ಕಟ್ ಹೊಲಿಬೇಕು. ಯಾಕೆಂದರೆ ಅದರಲ್ಲಿ ಬಸ್ಟ್ ಅಷ್ಟು ಇದ್ರಾಗ ಕಾಣಿಸೋದಿಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳುತ್ತೆ. ಅವರು ಸಿಂಗಲ್ ಲೇಯರ್ ಕಡೆ ವೇಲ್ ಹಾಕ್ಕೊಂಡು ಸಹ ಏನಷ್ಟು ಹೊರಗ್ಲರ್ ಕಾಣಿಸಲ್ಲ. ನಾವು ಮಕ್ಳಿಗೆ ಆದಷ್ಟು ಮಕ್ಕಳಿಗೆಲ್ಲ ಹೊಲಿತೀವಿ ಅಂತಂದಾಗ ಅವ್ರಿಗೆಲ್ಲರಿಗೂ ಪ್ರಿನ್ಸಸ್ ಕಟ್ ಇಕ್ಕಿ ಹೊಲಿಯೋದು ಬೆಟರು. ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ತುಂಬ ಚಾಲ್ತಿಯಲ್ಲಿದೆ. ಈಗ ಇದಕ್ಕೆ ಈ ಲೆಹೆಂಗಾಗೆ ನಾನು ಪ್ರಿನ್ಸಸ್ ಕಟ್ಟು, ಫ್ರಂಟ್ ಪ್ರಿನ್ಸಸ್ ಕಟ್ಟು, ಬ್ಯಾಕು ಬಟನ್ನು ಇಟ್ಬಿಟ್ಟು ಡೀಪ್ ನೆಕ್ ಇಡ್ತಾ ಇದ್ದೀನಿ. ಡೀಪ್ ನೆಕ್ ಬೇಕು ಅಂತ ಕೇಳಿದ್ದಾರೆ ಅವರು. ಡೀಪ್ ನೆಕ್ಕು, ಫ್ರಂಟು ಮಧುಬಾಲ ಟೈ ಬರುತ್ತಲ್ಲ ಆ ಥರ ಕಟಿಂಗ್ ಕೇಳಿದ್ದಾರೆ. ಬೋಟ್ ನೆಕ್ ಟೈಪಲ್ಲೇ ಬರುತ್ತೆ. ಹಾಗಾಗಿ ನಾನು ಅದನ್ನು ಮುಂದೆ ಡೀಪ್ ನೆಕ್ ಇರೋದ್ರಿಂದ ಮುಂದೆ ಆರಾಮಾಗಿ ಇಡ್ಬೋದು. ಮಧುಬಾಲ ಕಟಿಂಗಲ್ಲಿ ಆ ಕಟಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಕಟಿಂಗ್ ಮಾಡಬೇಕು, ಯಾವ ಥರ ಸ್ಟಿಚಿಂಗ್ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ ನಾನು ಎಲ್ಲ ಕಲೀಸು ಕಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಕಟಿಂಗ್ ಮಾಡಿದಾಯಿತು. ಈಗ ಲಾಸ್ಟ್ ನಾನು ಹೇಳಿದ್ನಲ್ಲ ಒಂದು ಪೀಸ್ ಜಾಯಿಂಟ್ ಬರುತ್ತೆ ಅಂತ, ಇದರಲ್ಲಿ ಒಂದು ಕಲಿ ಬರುತ್ತೆ ನನಗೆ. ಈಗ ನಿಮ್ಗೇನಾದರೂ ಇನ್ನೂ ಕಲಿ ಸಾಲಲ್ಲ ಅಂತಂದರೆ ಈ ಥರ 2 ಪೀಸ್ ಎಕ್ಸ್ಟ್ರಾ ಕಟಿಂಗ್ ಓಪನ್ ಸೈಡ್ಸ್ ಇರೋದ್ರಿಂದ ಇದರಲ್ಲೂ ಕಲಿ ಸಿಗುತ್ತೆ. ಜಾಯಿಂಟ್ ಮಾಡಿದ್ರೆ ಕಲಿ ಸಿಗುತ್ತೆ. ನಾನು ನೋಡ್ಕೊಂಡು ನಂಗೆ ಬೇಕಂದರೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ವಿತ್ ಡ್ರಾಪ್ ಮಾಡ್ತೀನಿ. ಇದಲ್ಲೊಂದು ಕಲಿ ಸಿಗುತ್ತೆ. ಇದು ಒಂದು ಕಲಿ ಮಾತ್ರ ನಾನು ತೊಗೊತೀನಿ. ಈಗ ನಾನು ಇದರಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಇದೆಲ್ಲ ನೀಟಾಗಿ ಐರನ್ ಮಾಡಬೇಕು. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದಷ್ಟೇ. ಈಗ ಇದು ನಮಗೆ 38ಗೆ ನಾವು ಇದು ಮಾರ್ಕ್ ಮಾಡಿಕೊಡೋದು. ನಮಗೆ ಇದು 42 ಬೇಕು. 42 ಇಂಚ್ ಅಂತಂದರೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದು 42 ರೆಡಿ ನಮ್ಗೆ 42 ಬೇಕು. ನಾವು 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಯಾಕೆಂದರೆ ಇಲ್ಲಿ 1/2 ಇಂಚು ಫೋಲ್ಡಿಂಗ್ ಹೋಗಬೇಕು, ಇಲ್ಲಿ 1/2 ಇಂಚು ಬೆಲ್ಟ್ಗೆ ಜಾಯಿಂಟ್ಗೆ ಹೋಗಬೇಕು. ಹಾಗಾಗಿ 43 ಇಂಚಿಗೆ ಕರೆಕ್ಟಾಗಿ ಸೇಮ್ ನಾವು ಲೈನಿಂಗ್ ಬಟ್ಟೆ ಯಾವ ಥರ ಒಂದು ಲೇಯರ್ ಇದು ಒಂದು ಲೇಯರ್ ಆ ಥರ ಯಾವ ಥರ ಫೋಲ್ಡಿಂಗ್ ಮಾಡೋದು, ಇದನ್ನು ಅಷ್ಟೇ ನಮಗೆ ಜಾಯಿಂಟ್ ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ರೆ ಕಟಿಂಗ್ ಮಾಡ್ಕೊಂಡು ಒಂದು ಇದು ಸಿಗುತ್ತೆ, ಒಂದು ಕಲಿ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಯಾವ ಥರ ಏನಿದೆ ಡಿಸೈನ್ ಹೋಗುತ್ತೆ ಅಂತ ನಾವೇನು ನೋಡೋಕ್ಕಾಗಲ್ಲ. ಸೇಮ್ ಕಲಿ ಹೇಗಿದೆಯೋ ಆ ಥರ ಹಾಕೊಂಡು ಹೋಗ್ಬೇಕು. ಇದು ಸೇಮ್ ನನಗೆ ಲೈನಿಂಗ್ ಬಟ್ಟೆ ಎಷ್ಟು 4 ಮೀಟರ್ ಇದೆ, ಇದು ಕೂಡ ಅಷ್ಟೇ ಮೀಟರ್ಸ್ ಜಾಸ್ತಿ, ಇನ್ನೂ ಜಾಸ್ತಿನಿದೆ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಕಲೀಸ್ ಮಾತ್ರ ತೊಗೊಂಡು ನೀಟಾಗಿ ಯಾವ ಥರ ನಿಮಗೆ ಲೈನಿಂಗಲ್ಲಿ ತೋರಿಸಿದ್ರೆ ಅದೇ ಥರ ನೀವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಒಲೆಯವರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ನಾನು ತೋರಿಸ್ಕೊಡ್ತೀನಿ, ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಯಾವ ಥರ ಫಿನಿಶಿಂಗ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ.
ಆದಷ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ ಸಿಕ್ಕಿದಷ್ಟು ನಮಗೆ ಹೇಳ್ಕೊಡೋದಕ್ಕೆ ಮೋಟಿವೇಟ್ ಸಿಗ್ದಂಗೆ ಆಗುತ್ತೆ. ನಿಮ್ಮ ಕಾಮೆಂಟ್ಗಳು ನಮಗೆ ತುಂಬ ಮುಖ್ಯವಾದ ಅಮೂಲ್ಯವಾದ ಕಾಮೆಂಟ್ಗಳು ನಮಗೆ ತುಂಬ ಮುಖ್ಯ. ಏಕೆಂದರೆ ಅವ್ರು ನೀವೇನು ಕಾಮೆಂಟ್ ಕೇಳ್ತೀರೋ ನಾವು ಅದೇ ಥರ ಹೊಸ ಹೊಸ ವಿಡಿಯೋಗಳು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಯಾವ ಥರ ವೆರೈಟೀಸ್ ಬೇಕು, ಬ್ಲೌಸಸ್ ಬೇಕು ಇದು ಅಂತ ನೀವು ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ. ನಾನು ಆ ವೆರೈಟಿ ಬ್ಲೌಸ್ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.